ರಾಜ್ಯ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಈಗ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಟ್ವೀಟ್ ಮೂಲಕ ಕೈ ನಾಯಕರ ಕಾಲೆಳೆದಿದ್ದಾರೆ ಬಿಎಲ್ ಸಂತೋಷ್. ದೆಹಲಿಯಲ್ಲಿರತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಕುರಿತು ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಂಪುಟ ವಿಸ್ತರಣೆಗೆ ಅನುಮತಿ ಪಡೆಯೋದಕ್ಕೆ 3 ದಿನದಿಂದ ಕಾಯ್ತಿದ್ದಾರೆ. ಇದೊಂದು ರೀತಿಯಲ್ಲಿ ಕಾಲಕ್ಷೇಪವೂ ಹೌದು ಅಂತ ಸಂತೋಷ್ ಹೇಳಿದ್ದಾರೆ. ಜೊತೆಗೆ ನಿಷ್ಠೆಯನ್ನ ಸಾಬೀತುಪಡಿಸತಕ್ಕಂಥ ಅವಕಾಶವೂ ಕೂಡ ಹೌದು, ಶುಭವಾಗಲಿ ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಟ್ವೀಟ್ ಮಾಡೋದ್ರ ಮೂಲಕ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿರತಕ್ಕಂಥ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಸಂಘಟದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಒಂದು ಸಾಮಾಜಿಕ ಜಾಲತಾಣ ಪೋಸ್ಟ್ ಇದೀಗ ಭಾರೀ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಿರತಕ್ಕಂಥ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೂ ಅವರನ್ನು ಪರೋಕ್ಷವಾಗಿ ಟೀಕಿಸತಕ್ಕಂತಹ ರೀತಿಯ ಪೋಸ್ಟನ್ನು ಬಿಎಲ್ ಸಂತೋಷ್ ಹಂಚಿಕೊಂಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತ ಅಂತಿಮ ಒಪ್ಪಿಗೆ ಪಡೆಯುವುದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳೆದ ಕೆಲವು ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರತಕ್ಕಂಥ ಬೆನ್ನಲ್ಲೇ ಬಿಎಲ್ ಸಂತೋಷ್ ತಮ್ಮ ಎಕ್ಸ್ ಖಾತೆಯಲ್ಲಿ ವ್ಯಂಗ್ಯಭರಿತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ನಿಂದ ಅನುಮತಿ ಪಡೆಯುವುದಕ್ಕೆ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಕಾಯ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಕಾಲಕ್ಷೇಪವೂ ಹೌದು, ಜೊತೆಗೆ ನಿಷ್ಠೆಯನ್ನು ಸಾಬೀತುಪಡಿಸತಕ್ಕಂಥ ಅವಕಾಶವೂ ಕೂಡ ಹೌದು, ಶುಭವಾಗಲಿ ಅಂತ ಅವರು ಆ ಒಂದು ಟ್ವೀಟಲ್ಲಿ ಬರ್ಕೊಂಡಿದ್ದಾರೆ.